ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಾಮಾಂಜಿನಪ್ಪ. ರಾಮಾಂಜಿನಪ್ಪ. ಅಗ್ರಹಾರ ತಗೊಂಡ್ಸೆ ಫಸ್ಟು ಜಾಲ ಹೋಬಳಿ. ಹಾಂ. ಬೆಂಗಳೂರು ಉತ್ತರ ತಾಲೂಕು. ನಿಮ್ಮ ತಂದೆಯವ್ರ ಹೆಸರು? ತಂದೆ ಕೆಂಪಣ್ಣ. ಕೆಂಪಣ್ಣ. ನಮ್ಮ ತಾತ ಹೆಸರು ಗುಳ್ಳಪ್ಪ. ಹಾಂ. ನಮ್ಮ ತಾತವರು ಕಾಲಿಂದ ಕಟ್ಟವ್ರೆ ಹಳ್ಳಿಕಾರವರೇ. ಹಾಂ ಹಾಂ. ಆ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಯಾವ ಟಾಪ್ ಓರಿಗಳೇ ಕಟ್ತೀರಾ ನೀವು? ಸುಮಾರು ನನಗೆ ನೀವು 2018ಇಂದನೂ ಪರಿಚಯ, ಅವಾಗಿಂದನೂ ಒಳ್ಳೊಳ್ಳೆ ಓರಿಗಳೇ ಕಟ್ತೀರಾ. ಸರಿ ಫಿಲಮ್ ಮಾಸ್ಟರ್ ದರ್ಶನ ಕೊಟ್ಟಿದ್ವಿ. ಹೌದಾ? ಹಾಂ ಹಾಂ ಹಾಂ. 2,65,000 ಹಾಂ ಹಾಂ. ಎಷ್ಟು 2 ವರ್ಷದಿಂದನಾ? 4 ವರ್ಷ ಆಯ್ತು. 4 ವರ್ಷದಿಂದ. ಹಾಂ. ಇವುದು ತೇಜದೊಂದು ಕರು ಐತಲ್ಲ, ಟಾಪ್ ಕರು ಮೆರವಣಿಗೆ ಮಾಡಿದ್ರಲ್ಲ, ಅದು ನಿಮ್ಮ ಹತ್ರನೇ ಐತಲ್ಲ? ಅದು ಮಂಡ್ಯ ಪಟೇಲ್ರು ಕೊಟ್ವಿ ನಾವು. ಹಾಂ ಹಾಂ. ಆಮೇಲೆ ಅವರು ವರ್ತೂರು ಸಂತೋಷ್ ಅವ್ರ ಮನೇಲಿ ಸುಮಾರು ದಿನ ಇತ್ತು ಅದು. ಹೌದು. ಅವರು ತುಂಬ ಚೆನ್ನಾಗಿ ನೋಡಿಕೊಂಡು ಅದು ಕಾಲೇನೋ ಇದಾಗಿತ್ತು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಅದು. ಸರ್ ಇವು ಎಷ್ಟು ಕೊಟ್ಟಿದ್ದೀರಾ ಈಗ? ಈಗ 2,30,000 ಹೌದಾ ಸರ್? ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಾದಪ್ಪ ಅಂತೇಳಿ. ಸ್ವಲ್ಪ ಜೋರಾಗಿ. ನಮ್ಮ ಹೆಸರು ಮಾದಪ್ಪ ಅಂತೇಳಿ. ಯಾವರು? ನಾವು ಚಿಕ್ಕೇಗೌಡ ಇಲ್ವಾರ ಹೋಗ್ಲಿ, ಮೈಸೂರು ತಾಲೂಕು. ಹಾಂ. ನಿಮಗೆ ಚುಂಚನಕಟ್ಟೆಗಾ? ಹಾಂ ಹಾಂ. ಸರ್ ರಾಮಾಂಜನೇಯರೇ, ಇದು ತೊಗೊಂಡಿದ್ದಲ್ಲಿ ಒಂಟಿ ಕೂಟ ಹಾಕಿದ್ದ ಅಥವಾ? ಇಲ್ಲ, ನಾವು ಜೊತೆನೇ ತಗೊಂಡಿದ್ವಿ. ಮಾಲ್ದಿ ಶಿವಣ್ಣವ್ರ ಹತ್ರ. ಶಿವಣ್ಣವ್ರ ಹತ್ರ ತೊಗೊಂಡಿದ್ರಾ? ಹಾಂ ಹಾಂ ಹಾಂ. ಅಂದರೆ ತೊಗೊಂಡು ಎಷ್ಟು ದಿನ ಆಗಿತ್ತು? ನಾವು 5ನೇ ತಿಂಗಳು ರನ್ನಿಂಗ್ ಸರ್. ಹೌದಾ? ಪರವಾಗಿಲ್ವಾ? ಲಾಭದಾಯಕ? ಏನಿಲ್ಲ ಸರ್, ಅಲ್ಲಿಂದಲೇ ಮೇಸಿದ್ದು ಕಾಸಿದ್ದೆಲ್ಲ ಅಲ್ಲಿಂದ. ಅಲ್ಲಿಂದ ಅಲ್ಲಿಗೆ ನೀವು ಹಾಕಿ ಶ್ರಮನೂ ಇದಿಲ್ಲ ಏನೋ ಒಂದು ಹೆಸರು ಮಾಡ್ಬೋದು. ಅಲ್ಲ, ಒಂದೊಂದು ಕರುಗಳು ಸಿಗ್ತವೆ ನಿಮಗೆ. ಸಿಗ್ತವೆ. ಹಾಂ ಹಾಂ ಹಾಂ. ಏನೋ ಅವರು ಕೈಯಸ್ ಕೊಟ್ಟರು, ಏನೋ ಬಡವರು ಅಂದರು. ಹಾಂ. ಅಲ್ಲ, ದನಗಳ ಪ್ರೀತಿ, ಹಳ್ಳಿಕರ ತಳಿ ಪ್ರೀತಿಯಿಂದ ಕೊಡಲೇಬೇಕು. ಸರ್ ನೀವು ಕರುಗಳು ಕಟ್ತೀರಾ, ದೊಡ್ಡವು ಕಟ್ತೀರಾ? ಸಣ್ಣ ಕರುಗಳು ದೊಡ್ಡವು ತಗೋತೀವಿ ಸರ್. ಹೌದಾ? ಹಾಂ ಹಾಂ. ಇವಾಗ ಚುಂಚನಕಟ್ಟೆ 1ನೇ ತಾರೀಕಿಂದ ಸೇರುತ್ತೆ ಅಲ್ಲಿಗೆ. ಇವಾಗ ನೀವು ಮೆರವಣಿಗೆ ಮಾಡ್ತೀರಾ, ಸುಮ್ಮನೆ ಕಟ್ಟೋದೇನಾ? ಸರ್ ನಾವು ಮೊದಲು ಮೆರವಣಿಗೆ ಮಾಡ್ತಿದ್ದೋ. ಹಾಂ. ಮೆರವಣಿಗೆ ಮಾಡಿದ್ರೆ ಮಾಮೂಲಿ ಚಪ್ರ ಹಾಕ್ಸ್ಕೊಂಡು ಹಾಂ ಹಾಂ. ಅಂದರೆ ನಿಮ್ಮ ಜೊತೆ ತುಂಬ ದೊಡ್ಡದಾಗಿ ಇದೇ ಥರ ದೊಡ್ಡದಾಗಿ ನಡೆಯುತ್ತೆ. ಮಿರ್ಲೆ ಅವರು ಎಲ್ಲ ಒಳ್ಳೊಳ್ಳೆ ಎತ್ತುಗಳು ಕಟ್ತಾರಲ್ಲ ಅಲ್ಲಿಗೆ? ಎಲ್ಲ ಬರ್ತಾರೆ. ಎಲ್ಲ ಬರ್ತಾರೆ. ಹಾಂ ಹೌದು ಹೌದು. ಈ ಕಡೆ ಅರ್ಕುಲ್ಗೂಡು ಮತ್ತು ಹೊಳೆನರಸೀಪುರ ಎಲ್ಲ ಬರ್ತಾರೆ. ಹಾಂ, ಚೆನ್ನಾಗಿ ನಡೆಯುತ್ತೆ. ಉತ್ತರ ಕರ್ನಾಟಕದ ಸುಮಾರು ಬರ್ತಾರೆ ಅಲ್ಲಿ. ಅಂದರೆ ಬೀಜರಿಗಳು ಇರ್ತಾವಲ್ಲ ಅಲ್ಲಿ, ತುಂಬ ಬರ್ತವೆ. ಸರ್ ನಿಮ್ಮೂರಲ್ಲಿ ಎಲ್ಲ ಒಂದು 7-8 ಜೊತೆ ಇರ್ತಾವ? 5-6 ಜೊತೆ. ಶಿವಣ್ಣವರು ಬಂದವರ ಮೇಲ್ಗಡೆ ಆ ಕಡೆ ಇದ್ದಾರಾ? ಹಾಂ ಹಾಂ. ರಮೇಶ್ ಅವರು ಅಲ್ಲಿದ್ದಾರೆ. ರಾಖಿಯವರು ರಾಖಿ ಕೊಟ್ಬಿಟ್ಟಿದ್ದಾನೆ ಅನಿಸುತ್ತೆ. ತಂದಿಲ್ಲ, ಅದೇ ಮನೆ ಹತ್ರನೇ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಸರ್ ಇವತ್ತು ಹಾಕೊಂಡು ಹೋಗ್ತೀರಾ, ಇನ್ನೊಂದು 2 ದಿನ ಇರ್ತೀರಾ? ಹೌದಾ? ಹಾಂ 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 ಹಾಂ. ಎಷ್ಟಾಗುತ್ತೆ ಇಲ್ಲಿಂದ ಬಾಡಿಗೆ? ಹಾಂ. ಆಯ್ತು ಸರ್, ಧನ್ಯವಾದಗಳು ಇಬ್ಬರಿಗೂ.